ಹೇ ಗೈಸ್ ಹಾಯ್. ಇವತ್ತು ಬೆಳಿಗ್ಗೆ ನಾನು ರೆಡಿಯಾಗಿ ಬೆಳಗ್ಗೆ ಅಂದರೆ 7:30 8 ಗಂಟೆಗೆ ಸೀದಾ ಬಂದಿದ್ದು ನಮ್ಮ ಆನೇಕಲ್ ರೈಲ್ವೆ ಸ್ಟೇಷನ್ಗೆ. ರೀಸನ್ ಇಷ್ಟೇ, ಸಂಡೇ ನಾನು ಹೋಗ್ತಾಯಿದ್ದೀನಿ ಮುತ್ತಂಪಟ್ಟಿಗೆ. ಟಿಕೆಟ್ ತೊಗೊಂಡು ಸೀದಾ ಟ್ರೈನಲ್ಲಿ ಕೂತಿದ್ದು. ಫಾರ್ ದ ಫಸ್ಟ್ ಟೈಮ್ ಟ್ರೈನ್ ಅಂತೂ ಫುಲ್ಲು ಫ್ರೀ ಇತ್ತು, ಜನನೇ ಇರಲಿಲ್ಲ. ಇಷ್ಟು ಜನ ಕಡಿಮೆ ಇರೋದನ್ನು ಇದೇ ಫಸ್ಟ್ ನೋಡಿದ್ದು ಗೈಸ್. ಸೊ ಇನ್ನೇನು ನೆಕ್ಸ್ಟ್ ಸ್ಟಾಪ್ ಮುತ್ತಂಪಟ್ಟಿ ಅಂದಾಗ ಬಂಡೋರಲ್ಲಿ ನಿಂತ್ಕೊಂಡಿದ್ದು ಸಖತ್ತಾಗಿರೋ ಗ್ರೀನ್ರಿ. ನಾವು ಇಲ್ಲಿ ಆನೇಕಲ್ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಯಾವಾಗಲೂ ಬರೀ ಬಿಲ್ಡಿಂಗ್ಸು, ಜನ, ಧೂಳು, ಟ್ರಾಫಿಕ್ಕು ಇದನ್ನೇ ನೋಡಿ ಸಾಕಾಗೋಗಿರುತ್ತೆ. ಎಲ್ಲೋ ಒಂದು ಕಡೆ ಈ ಥರ ಹೋದಾಗ ಈ ನಮ್ಮ ಹತ್ರದ್ದೇ ಪ್ಲೇಸ್ ಆಗಿರ್ಬೋದು, ಈ ಥರ ನೋಡಿದಾಗ ಏನೋ ಒಂಥರ ಹೊಸದು ನೋಡ್ತಾ ಇದ್ದೀವಿ, ಏನೋ ಒಂಥರ ಕಣ್ಣಿಗೆ ತಂಪು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆದಷ್ಟು ಕಾಡನ್ನು ಉಳಿಸೋಣ ಅಂತ ಹೇಳ್ಬೋದಷ್ಟೆ. ಅಷ್ಟಲ್ಲದೆ ದೊಡ್ಡವರೆಲ್ಲ ಮನೆಗೊಂದು ಮರ ಊರಿಗೊಂದು ವನ ಅಂಥೇಳಿ ಆದಷ್ಟು ಗಿಡಗಳನ್ನ ಹಾಕೋದಕ್ಕೆ ಬೆಳೆಸೋದಕ್ಕೆ ಟ್ರೈ ಮಾಡೋಣ. ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಅದೇ ನಮಗೆ ಕೊಡೋದು. ನೋಡಿ, ನಾನು ಹೋಗ್ತಾ ಇರೋ ದೇವಸ್ಥಾನ ಕಾಣಿಸ್ತು ಟ್ರೈನಲ್ಲೇನೆ. ಸೊ ಈಗ ಇನ್ನೇನು ಹತ್ರಕ್ಕೆ ಬಂದಿದ್ದೀವಿ. ಸ್ಟಾಪ್ ಇಳ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗೋದಷ್ಟೆ. ಇಳ್ಕೊಂಡಿದ್ದು ಮುಂಚೆ ಎಲ್ಲ ಈ ಥರ ಟ್ರೈನ್ ನಿಲ್ಲಿಸಿದ್ರೆ ಎಷ್ಟು ಜನ ದೇವಸ್ಥಾನ ಹತ್ರ ಹೋಗೋದು ಕಾಣಿಸ್ತಾ ಇರ್ತಿತ್ತು. ಈಗಂತೂ ಜನನೇ ಇಲ್ಲ ಅನ್ನೋ ಥರ ಆಗ್ತಿದೆ. ಅಲ್ಲಿಂದ ಸೀದಾ ಹೋಗಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಸೀದಾ ಗುರುಗಳ ದರ್ಶನಕ್ಕೆ ಹೋದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು. ಮನ್ಸಿಗೆ ತೃಪ್ತಿ ಆಗೋ ಅಷ್ಟೊತ್ತು ಕೂತ್ಕೊಂಡಿದ್ದಾಯಿತು. ಯಾಕೆ ಹೇಳಿ, ನೆಕ್ಸ್ಟ್ ಟ್ರೈನ್ ಇರೋದು ಸಂಜೆನೇ ಅಲ್ವಾ, ಅದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಪೂರ್ವಜರು ನೋಡಿ ಮೇಲೆ ಕೂತ್ಕೊಂಡು ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಟಿಫನ್ ಮಾಡಿಕೊಂಡು ತುಂಬ ತಂಪಾಗಿದೆ ನೋಡಿ ರೋಡು ಎಲ್ಲನೂ. ಸೀದಾ ಆ ರೋಡಲ್ಲಿ ಅಷ್ಟು ದೂರ ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡು ಹೋಗಿ ಟ್ರೈನ್ ಬರೋವರೆಗೂ ನೆರಳಲ್ಲಿ ಕುತ್ಕೊಂಡು ಒಂದು ಲೈಟಾಗಿ 2 ನಿದ್ದೆ ಮಾಡಿದ್ದಾಯಿತು. 2 ಅಂದರೆ ನಂದು ನಮ್ಮ ಮನೆಯವ್ರದ್ದು 2 ಸೇರಿ. ಆ್ಯಂಡ್ ಫೈನಲಿ ಬಂತು ಸಂಜೆ ಟ್ರೈನು ಆನೇಕಲ್ಲಿಗೆ. ಅಲ್ಲಿಂದ ಸೀದಾ ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಫಾಲೋ ಮೈ ಚಾನಲ್.